ಎಲ್ರಿಗೂ ನಮಸ್ತೆ. ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು 3BHK ಮನೆ ಉಡುಪಿಯ ದೊಡ್ಡನಗುಡ್ಡೆ ಮಣಿಪಾಲ ನಿಯರ್ ಬೈ ಅಂತಲೇ ಹೇಳ್ಬೋದು. ಒಂದು ಮನೆ ಸೇಲಿಗಿದೆ. ಬನ್ನಿ ಒಂದು ಮನೆ ನೋಡ್ಕೊಂಡು ಬರೋ. ಅದಕ್ಕಿಂತ ಮುಂಚೆ ಯಾರಿಗಾದರೂ ಒಂದು ನಮ್ಮ ಚಾನಲಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕಂತಾದರೆ ಡಿಸ್ಪ್ಲೇಯಲ್ಲಿ ಒಂದು ಮೇಲ್ ID ಕಾಣ್ತಿದೆ ನೋಡಿ, ಅದಕ್ಕೆ ಮೇಲ್ ಮಾಡಿ ನಾವೇ ನಿಮ್ಮನ್ನು ಒಂದು ಕಾಂಟ್ಯಾಕ್ಟ್ ಆಗ್ತೀವಿ. ಬನ್ನಿ ಮನೆ ನೋಡ್ಕೊಂಡು ಬರುವ. ನೋಡಿ, ಮನೆ ಹೊರಗಡೆ ನಿಮಗೆ ಈ ಥರ ಸಿಗ್ತದೆ. ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಜಾಗ. ಕಾರ್ ಪಾರ್ಕಿಂಗ್ ಕೂಡ ಅಷ್ಟೇ ತುಂಬಾ ಜಾಗ ಇದೆ. ಮನೆ ಎದುರುಗಡೆ ಕೂಡ ಅಷ್ಟೇ ನಿಮಗೆ ಫುಲ್ಲಿ ಒಂದು ಖಾಲಿ ಜಾಗ ಇದೆ ಅಂತ ಹೇಳ್ಬೋದು. ಅಲ್ಲೂ ಕೂಡ ಒಂದು ಪಾರ್ಕಿಂಗ್ ಮಾಡ್ಬೋದು. ಇನ್ನು ಮುಂದುವರಿತಾ ಹೋದರೆ ನಿಮಗೆ ಈ ಮನೆಯಲ್ಲಿ ಎರಡು ಕಡೆ ಎಂಟ್ರೆನ್ಸ್ ಸಿಗ್ತದೆ. ಈ ಕಡೆ ಕೂಡ ನಿಮಗೆ ಒಂದು ಗೇಟ್ ಇದೆ ಮತ್ತು ಎದುರುಗಡೆಯಿಂದ ಕೂಡ ನಿಮಗೆ ಗೇಟ್ ಸಿಗ್ತದೆ. ಸೊ ಮನೆಯ ಪಕ್ಕದಲ್ಲೂ ಕೂಡ ತುಂಬಾ ಒಂದು ಸ್ಪೇಸ್ ಜಾಗ ಇದೆ. ಗಾರ್ಡನಿಂಗ್ ಬೇಕಾದ್ರೆ ಮಾಡ್ಬೋದು. ನೀರಿಗಾಗಿ ನಿಮಗೆ ಎನಿ ಟೈಮ್ ಬಾವಿ ಇದೆ, ಯಾವಾಗಲೂ ನೀರು ಸಿಗ್ತದೆ. ಜಾಗ ಬಂದುಬಿಟ್ಟು 4.75 ಜಾಗ ಇದೆ. 1800 ಸ್ಕ್ವೇರ್ ಫೀಟಲ್ಲಿ ಈ ಮನೆ ಕಟ್ಟಿದ್ದಾರೆ. ಒಳ್ಳೆಯ ಒಂದು ಕ್ವಾಲಿಟಿಯ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸುತ್ತಮುತ್ತಲು ನಿಮಗೆ ಈ ಥರ ವ್ಯೂ ಸಿಗ್ತದೆ. ಬನ್ನಿ ಒಳಗಡೆ ಒಂದು ನೋಡ್ಕೊಂಡು ಬರುವ. ಮನೆ ಒಳಗಡೆ ಎಂಟ್ರ್ ಆದರೆ ನಿಮಗೆ ಹಾಲ್ ನೋಡಿ, ತುಂಬಾ ಒಂದು ಸ್ಪೇಷಿಯಸ್ ಅಂತ ಆಗಿರುವಂಥ ಹಾಲ್. ಸೊ ಅದಲ್ಲದೆ ಹಾಲ್ನ ಒಂದು ಹೈಟು ಕೂಡ ತುಂಬಾ ಒಂದು ಜಾಸ್ತಿ ಇದೆ. ಕಿಟಕಿಗಳನ್ನು ಕೂಡ ನೀವು ನೋಡ್ಬೋದು. ಸೊ ಹೊರಗಡೆ ಯಾರಾದರೂ ಬಂದರೆ ನಿಮಗೆ ಒಳಗಡೆಯಿಂದ ನೋಡ್ಬೋದಾಗಿದೆ. ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಹಾಲ್ ನೀವು ಈ ಮನೆಯಲ್ಲಿ ನೋಡ್ಬೋದು. ಇನ್ನು ಮುಂದುವರಿತಾ ಹೋದರೆ ಕಿಚನ್. ಸೊ ತುಂಬಾ ಒಂದು ದೊಡ್ಡದಾಗಿರುವಂಥ ಕಿಚನ್. ಸೊ ಇಲ್ಲೂ ಕೂಡ ಒಂದು 2 ಕಿಟಕಿಗಳನ್ನು ನೋಡ್ಬೋದು. ಅದೇ ಥರ ಡೋರ್ ಕೂಡ ನೋಡ್ಬೋದು. ಸೊ ಹೊಗೆಲ್ಲ ಹೋಗ್ಲಿಕ್ಕೆ ತುಂಬಾ ಒಳ್ಳೆಯದು. ಕಿಚನ್ ಒಂದು ಡೋರಿಂದ ಹೊರಗಡೆ ನೋಡಿದ್ರೆ ನಿಮಗೆ ಈ ಥರ ಒಂದು ಸ್ಪೇಸ್ ನೋಡ್ಬೋದಾಗಿದೆ. ಬನ್ನಿ, ಈ ಮನೆ ಒಟ್ಟು 3BHK ಬೆಡ್ರೂಮ್ ಆಗಿದೆ. 2 ಬೆಡ್ರೂಮ್ ಕೆಳಗಡೆ ಫ್ಲೋರಲ್ಲಿದೆ, ಅದೇ ಥರ ಒಂದು ಬೆಡ್ರೂಮ್ ಮೇಲ್ಗಡೆ ಫ್ಲೋರಲ್ಲಿದೆ. ಬನ್ನಿ ರೂಮ್ಗೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್. ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಬೆಡ್ರೂಮ್ ನೋಡಿ. ರೂಮ್ ಕೂಡ ಅಷ್ಟೇ ತುಂಬಾ ಹೈಟಲ್ಲಿದೆ. ಹೈಟ್ ಇದ್ದಾಗೆ ನಿಮಗೆ ಗಾಳಿ ಬೆಳಕಿಗೆಲ್ಲ ಪ್ರಾಬ್ಲಮ್ ಇಲ್ಲ. ಸೊ ಇದು ಮಾಸ್ಟರ್ ಬೆಡ್ರೂಮಲ್ಲಿರೋಂಥ ಒಂದು ವಾಶ್ರೂಮ್. ಒಳ್ಳೆಯ ಒಂದು ಕ್ವಾಲಿಟಿ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ರೆಡಿಯಾಗಿರುವಂಥ ಒಂದು ಮನೆ ಇದಾಗಿದೆ. ಯಾರಿಗಾದರೂ ಬೇಕಿದ್ದರೆ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗ್ ಪರ್ಪಸ್ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ಸೆಕೆಂಡ್ ಬೆಡ್ರೂಮ್. ಈ ಥರ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಮೇಲ್ಗಡೆ ಕೂಡ ರ್ಯಾಕನ್ನು ಯೂಸ್ ಮಾಡ್ಬೋದಾಗಿದೆ. ಇದೊಂದು ಕಾಮನ್ ಬೆಡ್ರೂಮ್ ಆಗಿದೆ. ಇನ್ನು ಇಲ್ಲೇ ಪಕ್ಕದಲ್ಲೇ ಈ ಒಂದು ಕಾಮನ್ ವಾಶ್ರೂಮನ್ನು ಕೂಡ ನೋಡ್ಬೋದು. ಅದು ಕೂಡ ಅಷ್ಟೇ ಒಳ್ಳೆಯ ಕ್ವಾಲಿಟಿಯ ಪ್ರಾಡಕ್ಟ್. ಅದು ಕೂಡ ತುಂಬಾ ಒಂದು ಸ್ಪೇಸಿಯಸ್ ಆಗಿರುವಂಥ ಒಂದು ವಾಶ್ರೂಮ್ ನೀವಿಲ್ಲಿ ನೋಡ್ಬೋದು. ಸೊ ಇದೆರಡು ಬೆಡ್ರೂಮ್ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಇದೆ. ಇನ್ನು ಮೇಲ್ಗಡೆ ಹೋದರೆ ನಿಮಗೆ ಸ್ಟೇರ್ ಕೇಸ್ ಎಲ್ಲ ನೋಡ್ಬೋದು. ಒಳ್ಳೆಯ ಒಂದು ಕ್ವಾಲಿಟಿಯ ಪ್ರಾಡಕ್ಟ್. ಆಲ್ಮೋಸ್ಟ್ ಒಂದು 95% ಕೆಲಸ ಆಗಿದೆ ಅಂತಲೇ ಹೇಳ್ಬೋದು. ಸೊ ಮಾತುಕತೆ ಮಾಡಿ ಯಾರಿಗಾದರೂ ಬೇಕಿದ್ದರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಹಾಕಿರ್ತೀನಿ. ನೇರವಾಗಿ ಅವರಿಗೆ ಕಾಲ್ ಮಾಡಿ ಮಾತಾಡಿ ಚರ್ಚೆ ಮಾಡಿ ಸರಿಯಾಗಿ ಪರಿಶೀಲಿಸಿ. ಬನ್ನಿ, ಈಗ ಮೇಲ್ಗಡೆ ಬಂದರೆ ನಿಮಗೆ ಇಲ್ಲೂ ಕೂಡ ಒಂದು ಮಾಸ್ಟರ್ ಬೆಡ್ರೂಮನ್ನು ನೋಡ್ಬೋದಾಗಿದೆ. ಕಿಟಕಿಗಳೆಲ್ಲ ತುಂಬಾ ದೊಡ್ಡದಾಗಿದೆ. ಗಾಳಿ ಬೆಳಕೆಲ್ಲ ನಿಮಗೆ ಎನಿ ಟೈಮ್ ಈ ಒಂದು ಮನೆಯಲ್ಲಿರ್ತದೆ ನೋಡಿ. ಇದು ಬಂದುಬಿಟ್ಟು ಈ ಬೆಡ್ರೂಮಲ್ಲಿರುವಂಥ ಒಂದು ವಾಶ್ರೂಮ್. ಸೊ ಟೈಲ್ಸ್ ಎಲ್ಲ ಒಂದು ಫಿನಿಶಿಂಗ್ ಎಲ್ಲ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ನಿಮಗೆ ಹೊರಗಡೆ ಬಂದರೆ ಈ ಮನೆಯಿಂದ ನಿಮಗೆ ಒಂದು ಟೆರೆಸನ್ನು ನೋಡ್ಬೋದು ನೋಡಿ. ಟೆರೆಸಲ್ಲೂ ಕೂಡ ಅಷ್ಟೇ ತುಂಬಾ ಒಂದು ಜಾಗ ಇದೆ. ನೀವು ಮುಂದೆ ಕೂಡ ಒಂದು ರೂಮ್ ಯೂಸ್ ಮಾಡ್ಬೋದಾಗಿದೆ. ಸೊ ಟೆರೆಸಿಂದ ನಿಮಗೆ ಈ ಥರ ವ್ಯೂ ಸಿಗ್ತದೆ. ಇಲ್ಲಿ ಖಾಲಿ ಜಾಗ ಸಿಗ್ತದಲ್ಲ, ಅದೇ ಎನಿ ಟೈಮ್ ಖಾಲಿ ಇರ್ತದೆ. ಅಲ್ಲೂ ಕೂಡ ನೀವು ಒಂದು ಪಾರ್ಕಿಂಗ್ನ ವ್ಯವಸ್ಥೆ ಮಾಡ್ಕೊಳ್ಬೋದಾಗಿದೆ. ಇದು ನಿಮಗೆ ಒಂದು ಟೆರೆಸ್ ಆದರೆ, ಇನ್ನೊಂದು ಕಡೆಯಿಂದ ಕೂಡ ನಿಮಗೆ ಟೆರೆಸಿಗೆ ಒಂದು ಎಂಟ್ರ್ ಆಗಲಿಕ್ಕೆ ಸ್ಪೇಸ್ ಇದೆ. ಇಲ್ಲೂ ಕೂಡ ಅಷ್ಟೇ ಒಂದು ಸ್ಪೇಸ್ ನಿಮಗೆ ಇಲ್ಲಿ ಸಿಗ್ತದೆ. ಇಲ್ಲೇ ಮುಂದೆ ಬೇಕಿದ್ರೆ ನೀವು ಆಲ್ಟ್ರೇಷನ್ ಮಾಡ್ಕೊಳ್ಳೋದಾದ್ರೆ, ಎಕ್ಸ್ಟ್ರಾ ಒಂದು ಅಡಿಷ್ನಲ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಒಂದು ಮನೆಯ ಬಗ್ಗೆ ಒಂದು ಡೀಟೇಲ್ಸ್. ಜಾಗ ಬಂದುಬಿಟ್ಟು 4.75 ಸೆಂಟ್ಸ್ ಇದೆ. 1800 ಸ್ಕ್ವೇರ್ ಫೀಟಲ್ಲಿ ಈ ಮನೆ ಕಟ್ಟಿದ್ದಾರೆ. ನಿಮಗೆ ಇದಿರುವಂಥದ್ದು ದೊಡ್ಡನಗುಡ್ಡೆ ಮಣಿಪಾಲ ಕಾಯಿನ್ ಸರ್ಕಲ್. ನಿಮಗೆ ಒಂದು ಇಲ್ಲಿಂದ ಒಂದು 3 ಕಿಲೋಮೀಟರ್ ಸರೌಂಡಿಂಗಲ್ಲೇ ಆಗ್ಬೋದು ಅನಿಸ್ತದೆ ಮ್ಯಾಕ್ಸಿಮಮ್ ಅಂದರೆ. ಸೊ ಇದಿಷ್ಟು ಹೇಳ್ತಾ ಪ್ರೈಸ್ ಬಂದುಬಿಟ್ಟು 75 ಲಕ್ಷ ಅಂತ ಹೇಳ್ತಾರೆ. ಯಾರಿಗಾದ್ರು ಬೇಕಿದ್ರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಹಾಕಿರ್ತೀನಿ. ನೇರವಾಗಿ ಒಂದು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಸರಿಯಾಗಿ ಮಾತಾಡಿ ಚರ್ಚೆ ಮಾಡಿ ಪರಿಶೀಲಿಸಿ ಮುಂದುವರಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.